ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಅಕ್ಷಯ ತೃತೀಯ ಈ ಬಾರಿ ಏಪ್ರಿಲ್ 19ಕ್ಕೆ ಆಚರಿಸಬೇಕಾ ಅಥವಾ ಏಪ್ರಿಲ್ 20ಕ್ಕೆ ಆಚರಿಸಬೇಕಾ? ಈ ಶುಭ ದಿನ ಮನೆಗೆ ಅದೃಷ್ಟ ತರುವ ಯಾವ ವಸ್ತುಗಳನ್ನು ತರಬೇಕು? ಬಂಗಾರ ಖರೀದಿ ಮಾಡದಿದ್ದರೆ ಏನಾಗುತ್ತೆ? ಶಾಸ್ತ್ರದಲ್ಲಿ ಬಂಗಾರ ಖರೀದಿಸಬೇಕು? ಮಹಾಲಕ್ಷ್ಮಿ, ವಿಷ್ಣು, ಕುಬೇರ, ಶಿವನ ಅನುಗ್ರಹಕ್ಕೆ ಈ ದಿನ ಹೇಗೆ ಪೂಜೆ ಮಾಡಬೇಕೆಂದು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅಕ್ಷಯ ತೃತೀಯ ಏಪ್ರಿಲ್ 19ಕ್ಕೆಂದು ಕೆಲವು ಕ್ಯಾಲೆಂಡರ್ಗಳಲ್ಲಿ ನೀಡಿದ್ದಾರೆ. ಕೆಲವು ಕ್ಯಾಲೆಂಡರ್ಗಳಲ್ಲಿ ಏಪ್ರಿಲ್ 20 ಎಂದು ಬರೆಯಲಾಗಿದೆ. ಅಸಲಿಗೆ ಯಾವ ದಿನ ಅಕ್ಷಯ ತೃತೀಯ ಆಚರಿಸಬೇಕೆಂಬ ಗೊಂದಲ ಇದೆ. ಅಕ್ಷಯ ತೃತೀಯ ಹೆಸರಿನಲ್ಲಿ ತೃತೀಯ ತಿಥಿ ಇದೆ. ಏಪ್ರಿಲ್ 19ಕ್ಕೆ 10:49 ಆರಂಭವಾಗಿ ತೃತೀಯ ತಿಥಿಯು ಏಪ್ರಿಲ್ 20 ಬೆಳಿಗ್ಗೆ 7:27 ತನಕ ಇರುತ್ತದೆ. ತೃತೀಯ ತಿಥಿ ಇರೋದು ಏಪ್ರಿಲ್ 20ಕ್ಕೆ. ಆದ್ದರಿಂದ ನಾವೆಲ್ಲರೂ ಅಕ್ಷಯ ತೃತೀಯವನ್ನು 20ನೇ ತಾರೀಕು ಆಚರಿಸಬೇಕಾಗುತ್ತದೆ. ಅಕ್ಷಯ ತೃತೀಯ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ವೈಶಾಖ ಶುದ್ಧ ತದಿಗೆಯನ್ನೇ ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ. ಈ ದಿನವೇ ಕೃತಯೋಗ ಪ್ರಾರಂಭವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಹೃದಯವನ್ನೇ ಅಕ್ಷಯ ತೃತೀಯ ಎಂದು ಕರೆಯಲಾಗುತ್ತದೆ. ಶಿವನ ಅನುಗ್ರಹದಿಂದ ಕುಬೇರನು ಸಂಪತ್ತಿನ ರಕ್ಷಕನಾಗಿ ನೇಮಕಗೊಂಡ ದಿನವೇ ಈ ಮಹಾಲಕ್ಷ್ಮಿಯನ್ನ ಶ್ರೀಹರಿ ವಿವಾಹವಾದ ದಿನವೇ ಅಕ್ಷಯ ತೃತೀಯ ದಿನ. ಶ್ರೀ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜನಿಸಿದ ದಿನವೇ ಅಕ್ಷಯ ತೃತೀಯ ಎಂದು ಪುರಾಣಗಳು ಹೇಳುತ್ತವೆ. ವಿಷ್ಣುವಿಗೆ ಸಮಾನವಾದ ಅವತಾರ ಬಲರಾಮ ಹುಟ್ಟಿದ್ದು ಕೂಡ ಇದೇ ದಿನ. ತ್ರೇತಾಯುಗ ಪ್ರಾರಂಭವಾದ ಪುಣ್ಯ ತಿಥಿ ಕೂಡ ಇದೆ. ಅರಣ್ಯವಾಸದಲ್ಲಿ ಪಾಂಡವರಿಗೆ ಸೂರ್ಯನು ಅಕ್ಷಯ ಪಾತ್ರೆಯನ್ನು ಅನುಗ್ರಹಿಸಿದ ದಿನ ಕೂಡ ಇದೇ ದಿನ. ಒಂದು ಬಡ ಮಹಿಳೆ ತನ್ನ ಜೋಡಿಗೆ ಹಾಕಿದ ನೆಲ್ಲಿಕಾಯಿಯನ್ನು ಸ್ವೀಕರಿಸಿ ಆಕೆಯ ಸ್ಥಿತಿ ಗತಿಗಳನ್ನು ದಾನಶೀಲತೆಯನ್ನು ಗುರುತಿಸಿ ಅಮ್ಮನವರನ್ನು ಪ್ರಾರ್ಥಿಸಿ ಆಕೆ ಇಷ್ಟು ಬಂಗಾರದ ನೆಲ್ಲಿಕಾಯಿಗಳ ಮೊಳೆ ಸುರಿಸಿದ್ದು ಕೂಡ ವೈಶಾಖ ಶುದ್ಧ ತದಿಗೆ ಎಂದೇ. ಪರ್ವದಿನ ಶಿವನ ಜತೆಯಿಂದ ಗಂಗಾ ಭೂಲೋಕಕ್ಕೆ ಬಂದ ದಿನವೂ ಇದೆ. ಗಣೇಶನ ಸಹಾಯದಿಂದ ವ್ಯಾಸ ಮಹರ್ಷಿಗಳು ಮಹಾಭಾರತ ಇತಿಹಾಸವನ್ನು ಬರೆಯಲು ಪ್ರಾರಂಭಿಸಿದ ಸಂದರ್ಭವೂ ಇದೆ. ಇನ್ನು ಈ ದಿನದ ಶಕ್ತಿ ಏನೆಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಸಾಮಾನ್ಯವಾಗಿ ಆಚರಿಸುವುದಕ್ಕಿಂತ ಅದರ ಬಗ್ಗೆ ತಿಳಿದು ಆಚರಿಸುವುದು ತುಂಬ ಮುಖ್ಯ, ಹಾಗೆ ವಿಶೇಷವಾಗಿರುತ್ತದೆ. ಸಾಕ್ಷಾತ್ ಮಹಾವಿಷ್ಣು ದೇವರು ತನ್ನ ವಕ್ಷಸ್ಥಳದಲ್ಲಿ ಅಂದರೆ ಭಾಗದಲ್ಲಿರುವುದೇ ಲಕ್ಷ್ಮೀ ದೇವಿಗೆ ಸ್ಥಾನ ನೀಡಿದಂತಹ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಮಹಾಲಕ್ಷ್ಮೀ ದೇವಿಯು ವ್ಯೂಹ ಮಂತ್ರದಲ್ಲಿ ವಕ್ಷಸ್ಥಳ ಸ್ಥಿತಿತಾಯಿ ಎಂಬ ಸಾಲಿದೆ. ಹಾಗೆಯೇ ಮಹಾಶಿವನು ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಲು ನೇಮಿಸಿದ ದಿನ ಈ ಅಕ್ಷಯ ತೃತೀಯ ದಿನವಾಗಿದೆ. ಶಿವನು ತನಗೆ ಬಂದಂತಹ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗಲು ಅನ್ನಪೂರ್ಣೇಶ್ವರಿ ದೇವಿಯ ಬಳಿ ಆಹಾರ ಸ್ವೀಕರಿಸಿದ ದಿನವೇ ಅಕ್ಷಯ ತೃತೀಯ ದಿನ. ಸಾಮರ್ಥ್ಯವಿದ್ದರೆ ಖರೀದಿಸುವುದರಲ್ಲಿ ತಪ್ಪಿಲ್ಲ. ಆದರೆ ಸಾಲ ಮಾಡಿ ಪತಿಯನ್ನು ಪೀಡಿಸಿ ಬಂಗಾರ ಖರೀದಿಸುವುದರಿಂದ ಆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುವುದಿಲ್ಲ. ಅಲ್ಲದೆ ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಮನೆಯ ಗೃಹಿಣಿಯ ಮುಖದಲ್ಲಿರುವ ನಗು, ಅವಳು ಧರಿಸುವ ಮಂಗಳಕರವಾದ ವಸ್ತ್ರಧಾರಣೆ. ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ನಿದ್ರೆಯಿಂದ ಎದ್ದು ಅಭ್ಯಂಗ ಸ್ನಾನ ಮಾಡಿ ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಹಣೆಗೆ ಕುಂಕುಮ ಇಟ್ಟು ಮನೆಯ ಬಾಗಿಲಿಗೆ ಅರಿಶಿಣ ಹಚ್ಚಿ ರಂಗೋಲಿ ಹಾಕಿದರೆ ಆ ಮನೆಯ ಕಡೆಗೆ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗುತ್ತಾಳೆ. ಈ ವಿಶೇಷ ದಿನದಂದು ಮಹಿಳೆಯರು ಧರಿಸುವ ಉಡುಗೆಗಳು ಬಹುಮುಖ್ಯವಾಗಿರುತ್ತವೆ. ಹೆಣ್ಣು ಮಕ್ಕಳು ಉಡುವ ಸೀರೆಯು ಬಣ್ಣಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ಒಂದು ವಿಶೇಷ ಶಕ್ತಿ ಇರುತ್ತದೆ. ಹಾಗೆಯೇ ಆಧ್ಯಾತ್ಮಿಕವಾಗಿ ಕೂಡ ಕೆಲವು ಬಣ್ಣಗಳನ್ನು ಕೆಲವು ದೇವತೆಗಳ ಪ್ರತೀಕಗಳೆಂದು ಭಾವಿಸುತ್ತಾರೆ. ಅಕ್ಷಯ ತೃತೀಯದಂದು ಹಳದಿ ಬಣ್ಣದ ಸೀರೆಯನ್ನು ಧರಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಪಂಡಿತರು ಹೇಳುತ್ತಾರೆ. ಹಳದಿ ಬಣ್ಣ ಕೇವಲ ಒಂದು ಬಣ್ಣ ಮಾತ್ರವಲ್ಲ, ಅದು ಮಂಗಳಕರ, ಸಮೃದ್ಧಿ ಮತ್ತು ಬೃಹಸ್ಪತಿಯ ಅನುಗ್ರಹದ ಸಂಕೇತ. ಹಿಂದೂ ಸಂಪ್ರದಾಯದಲ್ಲಿ ಹಳದಿ ಬಣ್ಣವನ್ನು ಲಕ್ಷ್ಮೀ ದೇವಿಯ ಮತ್ತು ವಿಷ್ಣು ಮೂರ್ತಿಗೆ ಅತ್ಯಂತ ಇಷ್ಟವಾದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ.
ಅದಕ್ಕಾಗಿಯೇ ಈ ದಿನ ಹಳದಿ ಬಣ್ಣದ ಸೀರೆಯನ್ನು ಧರಿಸುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯಲ್ಲಿ ಕಾಲಿಡುತ್ತಾಳೆ ಎಂದು ನಂಬುತ್ತಾರೆ. ಹಳದಿ ಬಣ್ಣ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸುತ್ತದೆ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ. ನಿಮ್ಮ ಬಳಿ ಹಳದಿ ಬಣ್ಣದ ಸೀರೆ ಲಭ್ಯವಿಲ್ಲದಿದ್ದರೆ ಪರ್ಯಾಯವಾಗಿ ಗುಲಾಬಿ ಅಥವಾ ಪಿಂಕ್ ಬಣ್ಣದ ಸೀರೆಯನ್ನು ಆಯ್ಕೆ ಮಾಡಬಹುದು. ಗುಲಾಬಿ ಬಣ್ಣವು ಪ್ರೀತಿ, ಸಂತೋಷ, ಲಕ್ಷ್ಮೀದೇವಿಯ ಪದ್ಮ ವಾಹಿನಿ ಆಗಿರುವುದರಿಂದ ಆಕೆಗೆ ಅತ್ಯಂತ ಪ್ರಿಯವಾದ ಬಣ್ಣವೆಂದು ಗುರುತಿಸಲ್ಪಟ್ಟಿದೆ. ಈ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಮಹಿಳೆಯರಲ್ಲಿ ಒಂದು ರೀತಿಯ ತೇಜಸ್ಸು ಮತ್ತು ಸೌಮ್ಯತೆ ಹೆಚ್ಚುತ್ತದೆ. ಇದು ಲಕ್ಷ್ಮೀ ಕಟಾಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ. ಅಕ್ಷಯ ತೃತೀಯ ದಿನದಂದು ಇಂತಹ ಶುಭಪ್ರದವಾದ ಬಣ್ಣದ ಸೀರೆಗಳನ್ನು ಧರಿಸುವುದರ ಹಿಂದಿನ ಅಂತರಾತ್ಮವೇನೆಂದರೆ, ನಮ್ಮ ಬಾಹ್ಯ ಸರಿ ನಮ್ಮ ಆಂತರಿಕ ಪ್ರಶಾಂತತೆ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸಬೇಕು. ಸೇವೆಯು ಕೇವಲ ಒಂದು ವಸ್ತುವಲ್ಲ, ಅದು ಭಾರತೀಯ ಸ್ತ್ರೀ ಮೂರ್ತಿಯ ಗೌರವಕ್ಕೆ, ಸಂಸ್ಕೃತಿಗೆ ಸಂಕೇತವಾಗಿರುವಂತಹದ್ದು. ಈ ಹಬ್ಬದ ದಿನದಂದು ಹೊಸ ಸೀರೆ ತಗೋಬೇಕು ಎಂಬ ನಿಯಮವೇನೂ ಇಲ್ಲ. ಚೆನ್ನಾಗಿ ತೊಳೆದ ಮಡಿ ಹಳದಿ ಬಣ್ಣದ ಸೀರೆ ಇದ್ದರೂ ಸಾಕು. ಮುಖ್ಯವಾಗಿ ಇಂದಿನ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಕಪ್ಪು ಬಣ್ಣವು ಶನಿ ಪ್ರಭಾವ ಮತ್ತು ಕತ್ತಲೆಯ ಸಂಕೇತವಾಗಿರುವುದರಿಂದ ಇಂತಹ ಶುಭ ದಿನಗಳಲ್ಲಿ ಅದನ್ನು ಧರಿಸಬಾರದು. ಲಕ್ಷ್ಮೀದೇವಿ ಯಾವಾಗಲೂ ಶುಚಿತ್ವ ಇರುವಲ್ಲಿ ಸಂತೋಷವಾಗಿರುವ ಮಹಿಳೆಯರ ಬಳಿ ನೆಲೆಸಿರುತ್ತಾಳೆ. ಆದ್ದರಿಂದ ಈ ದಿನ ಮನೆಯ ಯಜಮಾನಿ ಸುಂದರವಾಗಿ ಅಲಂಕರಿಸಿಕೊಂಡು ಶಾಂತವಾಗಿ ಇರುವುದು ಬಹಳ ಮುಖ್ಯ. ಪತಿ ಪತ್ನಿಯರ ನಡುವೆ ಜಗಳವಿಲ್ಲದೆ ಸಂತೋಷದಿಂದ ಇರುವುದು ಸಹ ಈ ಹಬ್ಬದ ಒಂದು ಭಾಗವಾಗಿದೆ. ಅಕ್ಷಯ ತೃತೀಯದಂದು ಮಹಿಳೆಯರು ಹಳದಿ ಬಣ್ಣದ ಸೀರೆ ಉಡುವುದರಿಂದ ದಾರಿದ್ರ್ಯ ದೂರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಳದಿ ಬಣ್ಣವು ಗುರುಗ್ರಹಕ್ಕೆ ಸಂಬಂಧಿಸಿದ್ದರಿಂದ ಈ ಬಣ್ಣದ ವಸ್ತ್ರಧಾರಣೆಯಿಂದ ಜಾತಕದಲ್ಲಿ ಇರುವ ದೋಷಗಳು ಸಹ ನಿವಾರಣೆ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಈ ದಿನ ನಾವು ಮಾಡುವ ದಾನ ಧರ್ಮಗಳಿಗೆ ವಸ್ತ್ರಧಾರಣೆಗೆ ಇರುವಷ್ಟೇ ಪ್ರಾಮುಖ್ಯತೆ ಇದೆ. ಅಕ್ಷಯ ತೃತೀಯ ದಿನದಂದು ಬಡವರಿಗೆ ವಸ್ತ್ರದಾನ ಮಾಡುವುದರಿಂದ ಚಂದ್ರನ ಅನುಗ್ರಹ ಲಭಿಸುತ್ತದೆ. ಯಾರಾದರೂ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ ಅವರು ಈ ದಿನ ವಸ್ತ್ರದಾನ ಮಾಡುವುದರಿಂದ ಮನೋಶಾಂತಿ ಪಡೆಯುತ್ತಾರೆ. ಹಾಗೆಯೇ ಈ ಪವಿತ್ರ ದಿನದಂದು ಅನ್ನದಾನ, ಔಷಧಿ ದಾನ ಮುಂತಾದವುಗಳನ್ನು ಮಾಡುವುದರಿಂದ ಜನುಮಾಂತರಗಳ ಪಾಪಗಳು ನಾಶವಾಗಿ ಗಂಗಾ ನದಿಯು ಈ ಒಂದು ಭೂಮಿಗೆ ಇಳಿದು ಬಂದ ದಿನ. ಹಾಗೆ ಕೃಷ್ಣನು ಕುಚೇಲನನ್ನು ಭೇಟಿಯ ಆಗಿರುವಂತಹ ದಿನ ಆಗಿರುತ್ತದೆ. ಈ ದಿನಕ್ಕಿರುವ ಪ್ರಾಮುಖ್ಯತೆ ಸಾಮಾನ್ಯವಾಗಿದ್ದಲ್ಲ. ಈ ದಿನ ಮಹಿಳೆಯರು ತಮ್ಮ ಅಲಂಕಾರದ ಬಗ್ಗೆ ಮಾತ್ರವಲ್ಲದೆ ಮನೆಯ ವಾತಾವರಣದ ಬಗ್ಗೆಯೂ ಗಮನ ಹರಿಸಬೇಕು. ಹಳದಿ ಬಣ್ಣದ ಸೀರೆಯನ್ನು ಧರಿಸಿದ ಗೃಹಿಣಿಯು ಮನೆಗೆ ಒಂದು ಕಲೆಯನ್ನು ತರುತ್ತಾರೆ. ಆಕೆ ಲಕ್ಷ್ಮೀ ಕಳೆ. ನಮ್ಮ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ಚಂಚಲ ಸ್ವಭಾವದವಳು. ಆದರೆ ಎಲ್ಲಿ ಗೌರವ, ಭಕ್ತಿ ಮತ್ತು ಧರ್ಮವಿರುತ್ತದೆಯೋ ಅಲ್ಲಿ ವಾಸವಿರುತ್ತಾಳೆ, ಅಲ್ಲಿ ಅವಳು ಸ್ಥಿರವಾಗಿ ಇರುತ್ತಾಳೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ ಎಂದು ದುಃಖ ಪಡದೆ ಹಳದಿ ಬಣ್ಣದ ಸೀರೆಗಳನ್ನು ಧರಿಸಿ ಭಕ್ತಿಯಿಂದ ದೀಪ ಹಚ್ಚಿದರೆ ಸಾಕು, ಈ ತಾಯಿ ಕರುಣಿಸುತ್ತಾಳೆ. ಈ ದಿನ ನೀಡುವ ಪ್ರತಿಯೊಂದು ವಸ್ತು ಮತ್ತು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯು ಅಕ್ಷಯವಾಗಿ ವಂಶ ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ. ಸೀರೆ ಉಡುವ ವಿಧಾನದಲ್ಲಿಯೂ ಒಂದು ಪದ್ಧತಿ ಇರುತ್ತದೆ. ಹೆಣ್ಣು ಮಕ್ಕಳು ಸೀರೆಯನ್ನು ಉಟ್ಟು ದೇವರಿಗೆ ಪೂಜೆಯನ್ನು ಮಾಡಿ ನಮಸ್ಕರಿಸಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.